ಹುಟ್ಟೋಕ್ಕೂ ಮುಂಚೆನೂ ಒಂದು ತಾಪತ್ರಯ ಇರುತ್ತಲ್ಲ ಜೀವಿಗೆ, ಹೆಂಗಿರುತ್ತೆ? ಈಗ ನಾನು ಹೇಳದಂತೆ ಅದು ಪಾಪ ಈಗ ನಮಗೆ ಅನುಭವಕ್ಕೆ ಬಂದಿರುವಂತದ್ದು. ನಾವು ನಮ್ಮ ಹೊಟ್ಟೆಯಲ್ಲಿ ಎಷ್ಟು ತರಹದ ಹೊಲಸಿದೆ ಅಂತ ನಮಗೆ ಗೊತ್ತಿದೆ. ಅದರ ಮಧ್ಯೆ ಇರಬೇಕಲ್ಲ ಆ ಮಗು, ಆ ವಾಸನೆಯನ್ನ ಕುಡ್ಕೊಂಡು ಅದರ ಮಧ್ಯದಲ್ಲಿಗೇನೆ ತಾಯಿ ಏನು ಊಟ ಮಾಡ್ತಾಳೋ ಅದನ್ನೇ ತಾನೂ ಕೂಡ ಸ್ವೀಕಾರ ಮಾಡಿಕೊಂಡು ತಾಯಿಗೇನೋ ಬೈಕೆ ಆಯ್ತು, ಇವು ಕಟುವಾದ ಪದಾರ್ಥವನ್ನು ತಿನ್ನಬಾರದು ಅಂತಿದೆ, ಖಾರ ಮೊದಲಾದವುಗಳನ್ನು. ಈಕೆಗೇನೋ ಬೈಕೆ ಆಯ್ತು ಅಂತ ಖಾರ ತಿಂದುಬಿಟ್ರೆ ಅದು ಎಷ್ಟು ತೊಂದರೆ ಆಗತ್ತೆ. ಅಂದ್ರೆ ಆ ವೈಬ್ ಚೆಕಿಂಗ್ ಅನ್ನೋದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ? ಖಂಡಿತವಾಗ್ಲೂ ಬೀಳುತ್ತೆ. ಹೆಂಗೆ? ಉದಾಹರಣೆ ಕೊಡ್ತೇನೆ ನಿಮಗೆ, ಪುರಾಣದ ಉದಾಹರಣೆ ಕೊಡ್ತೇನೆ. ಪುರಾಣದ ಉದಾಹರಣೆ ಅಂತ ಅಸಡ್ಡೆ ತೋರಿಸೋದು ಬೇಡ. ಪುರಾಣ ಅಂದ್ರೆ ಏನು ಗೊತ್ತೇನೋ, ನಮ್ಮ ಜನಗಳಿಗೆ ಏನು ಅಂದ್ರೆ ಪುರಾಣ ಅಂದ್ರೆ ಏನೋ ಪುಂಡರಗೋಷ್ಠಿ ಅಂತ ಕೆಲವರೆಲ್ಲ ಹೇಳ್ತಾರೆ. ಆದ್ರೆ ಅದು ನಿಜವಾಗ್ಲೂ ಇತಿಹಾಸ, ಇಟ್ ಇಸ್ ಅ ಹಿಸ್ಟ್ರಿ. ಅಂಡ್ ಸೈನ್ಸು ಒಪ್ಪುತ್ತಲ್ಲ ಅದನ್ನ, ಖಂಡಿತವಾಗ್ಲೂ ಒಪ್ಪುತ್ತೆ. ತಾಯಿಯ ಎದೆ ಹಾಲನ್ನ ಯಾಕೆ ಮಗುವಿಗೆ ಕುಡಿಸ್ಬೇಕು? ತಾಯಿ ಎದೆ ಹಾಲಲ್ಲಿ ಮುಖ್ಯವಾಗಿ ಪ್ರೀತಿ ತುಂಬಿರುತ್ತೆ. ಜೊತೆಗೆ ಆ ಸಂಬಂಧ. ಇವತ್ತು ಯಾವುದೇ ಒಂದು ಪ್ರಾಣಿಯನ್ನು ನೋಡಿ, ನಾಯಿಯೂ ಕೂಡ ಬೀದಿಲಿ ಹೋಗ್ತಾ ಇರುವಾಗ ಬಾಟ್ಲ್ ಹಾಲು ಕುಡಿಸುತ್ತೇನೆ, ಅದು ತನ್ನ ಮೊಲೆ ಹಾಲನ್ನೇ ಕೊಡುತ್ತೆ. ಯಾಕೆ? ಆ ಪೌಷ್ಟಿಕಾಂಶತೆ ಅಂತಕ್ಕಂಥದ್ದು ತಾಯಿಯ ಮೊಲೆ ಹಾಲಲ್ಲಿ ಅದು ಗೋವಾಗಿರಬಹುದು. ಪ್ರಾಣಿಗಳನ್ನ ನೋಡಿಯೂ ಕೂಡ ನಾವು ಕಲಿತಾ ಇಲ್ಲ ಅಂತಂದ್ರೆ ಅಂದರೆ ನಾನು ಹಿಂದೆ ಒಬ್ಬರು ವಿದ್ವಾಂಸರು ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಕೇಳಿದ್ದು, ಯಾರು ಹೇಳಿದ್ದು ತಾಯಿ ಗರ್ಭದಲ್ಲಿ ನರಕ ಇಲ್ಲ ಅಂತ, ಅದರಲ್ಲಿ ಹೆಂಗಿರುತ್ತೆ ಅನ್ನೋದನ್ನು ಒಬ್ಬ ನರ್ಸನ್ ಕೇಳಿ ಹೇಳ್ತಾಳೆ ನಿನಗೆ ಅಂತ ಹೇಳಿದ್ದು. ಅಂದರೆ ಒಂದು ಸಣ್ಣ ಜೀವಿ ಆ ಗರ್ಭದಲ್ಲಿ ಆ ಮಾಂಸ ಮಜ್ಜೆಗಳ ಮಧ್ಯೆ, ಆ ನರಬಳ್ಳಿಗಳ ಮಧ್ಯೆ ಹಿಂಗೆ ಮುದುರ್ಕೊಂಡು ಕೂಡೋದಿದೆಯಲ್ಲ, ಈಗ ಬಿ ಪಿ ಶುಗರ್ ಅವ್ರನ್ನ 1 ಗಂಟೆ ಒಂದೇ ಚೇರಲ್ಲಿ ಹಾಕಿ ಕೂಡಿಸ್ಬಿಟ್ರೆ ಎಷ್ಟು ಸಂಕಟ ಆಗುತ್ತೋ ಅದರ ಡಬಲ್ ಸಂಕಟ ಆಗುತ್ತೆ ಅಂತ ಹೇಳಿದರು. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕಾಚಾರ್ಯ, ತಾಯಿಯ ಗರ್ಭ ದ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಅಂತೆಲ್ಲ ಹೇಳ್ತಾರೆ. ಅದೇ ಅದ್ರ ಬಗ್ಗೆ ಹೇಳ್ಬೋದು ಅಂತಂದರೆ, ಗರ್ಭದಲ್ಲಿ ಎಷ್ಟು ಸಂಕಟ ಪಡುತ್ತೆ ಜೀವ ಹುಟ್ಟೋಕ್ಕೂ ಮುಂಚೆ, ಹುಟ್ಟ ಮೇಲಂತರೂ ಮತ್ತು ನೀವು ಹೇಳಿದಾಗ ಅದೇ ABCD ಈ ಶಾಲೆ ಸ್ಕೂಲು, ಅದಾದಮೇಲೆ ಬಾಲ್ಯ ಯೌವನ, ಹೆಂಡತಿ ಮಕ್ಕಳು, EMI ಕಟ್ಟು, ಅದು ಕಟ್ಟು ಇದು ಕಟ್ಟು, ಒಂದಿನ ನಿಂಗೆ ಸಾವು ಬರುತ್ತೆ, ಸತ್ತೋಗ್ಬಿಡು. ಆದರೆ ಹುಟ್ಟೋಕ್ಕೂ ಮುಂಚೆನೂ ಒಂದು ತಾಪತ್ರಯ ಇರುತ್ತಲ್ಲ ಜೀವಿಗೆ, ಅದೇ ಈಗ ಹೆಂಗಿರುತ್ತೆ? ಈಗ ತಾನೇ ಹೇಳಿದಂತೆ ಅದು ಪಾಪ ಈಗ ನಮಗೆ ಅನುಭವಕ್ಕೆ ಬಂದಿರುವಂಥದ್ದು. ನಾವು ನಮ್ಮ ಹೊಟ್ಟೆಯಲ್ಲಿ ಎಷ್ಟು ತರಹದ ಹೊಲಸಿದೆ ಅಂತ ನಮಗೆ ಗೊತ್ತಿದೆ. ಅದರ ಮಧ್ಯೆ ಇರಬೇಕಲ್ಲ ಆ ಮಗು, ಆ ವಾಸನೆಯನ್ನ ಕುಡ್ಕೊಂಡು ಅದರ ಮಧ್ಯದಲ್ಲಿಗೇನೆ ತಾಯಿ ಏನು ಊಟ ಮಾಡ್ತಾಳೋ ಅದನ್ನೇ ತಾನೂ ಕೂಡ ಸ್ವೀಕಾರ ಮಾಡಿಕೊಂಡು ತಾಯಿಗೇನೋ ಬೈಕೆ ಆಯಿತು, ಇವು ಕಟುವಾದ ಪದಾರ್ಥವನ್ನು ತಿನ್ನಬಾರದು ಅಂತಿದೆ, ಖಾರ ಮೊದಲಾದವುಗಳನ್ನು. ಈಕೆಗೇನೋ ಬೈಕೆ ಆಯಿತು ಅಂತ ಖಾರ ತಿಂದುಬಿಟ್ರೆ ಮಗುಗೆ ಎಷ್ಟು ತೊಂದರೆ ಆಗುತ್ತೆ, ಆ ಮಗುಗೆ ಎಫೆಕ್ಟ್ ಆಗುತ್ತೆ ಅದು. ಓಕೆ, ಅಂದರೆ ಈ ತರಹದ ಬಾಧೆ ಅಂತನ್ನೋದನ್ನ ಖಂಡಿತವಾಗ್ಲೂ ತಾಯಿಯ ಒಂದು ಶ್ರೇಷ್ಠತೆಯನ್ನ ನಾವು ಎಲ್ಲಿ ನೋಡಬೇಕು ಅಂತಂದ್ರೆ, 9 ತಿಂಗಳ ಕಾಲ ಸಹಿಸಿಕೊಂಡು, ಯಾಕಂದ್ರೆ ಆ ಒಳಗಿರೋ ಮಗು ಒದಿಯುತ್ತೆ ಪಾಪ ಕೆಲಸತ್ತೆ, ಆಯ್ತಾ, ಆ ಗರ್ಭವನ್ನ ಸಹಿಸಿಕೊಂಡು ಹೊರಗೆ ಬರುವಾಗ ಇದೆಯಲ್ಲ, ಆ ಮಗು ಹೊರಗೆ ಬರುವಾಗ ಎಷ್ಟು ತರಹದ ವೇದನೆ ಆಗುತ್ತೆ ಗೊತ್ತಾವು ತಾಯಿಗೆ. ಅದು ತಾಯಿ ಮಾತ್ರ ಅದನ್ನು ಅನುಭವ ಪಡೋದಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಕೂಡ. ಅದಕ್ಕೆ ಅವಳನ್ನು ಕ್ಷಮಯಾಧರಿತ್ರಿ ಅಂತ, ಭೂಮಿಗೆ ಎಷ್ಟು ತಾಳ್ಮೆ, ಅಷ್ಟು ತಾಳ್ಮೆ ಒಬ್ಬ ತಾಯಿಗೆ, ಒಂದು ಹೆಣ್ಣಿಗೆ ಅಷ್ಟು ತಾಳ್ಮೆಯನ್ನು ಕೊಟ್ಟಿದ್ದಾನೆ ನಮ್ಮ ಸ್ವಾಮಿ. ಆದ್ದರಿಂದ ಆ ತಾಯಿಯ ಗರ್ಭದಿಂದ ಹೊರಗೆ ಬರತಕ್ಕಂಥ ಶಿಶು ಬರುವಾಗ ಆಗುವ ವೇದನೆಯನ್ನು ಅಷ್ಟು ರೀತಿಯಲ್ಲಿ ತಾಳ್ಕೊಳ್ತಾಳೆ. ಯಾಕೆ? ನನ್ನ ಮಗು, ಆ ಪ್ರೀತಿ, ಆಪ್ಯಾಯತೆ, ಆ ಒಂದು ಆ ಅಂತಃಕರಣ, ಆ ಕರಳಬಳ್ಳಿಯ ಸಂಬಂಧ ಆ ಮಗುವಿನ ಮೇಲೆ ಇರುತ್ತೆ. ಆದ್ದರಿಂದ ಅಷ್ಟು ಪ್ರೀತಿಯಿಂದ ಸಾಕಿರ್ತಾಳೆ, ಸಲಹಿರ್ತಾಳೆ ಆ ತಾಯಿ ಗರ್ಭದಲ್ಲಿ ಅಂತ. ಅಷ್ಟು ಶ್ರೇಷ್ಠತೆ ತಾಯಿಗೆ, ಅಷ್ಟು ಶ್ರೇಷ್ಠತೆಯನ್ನು ಕೊಟ್ಟಿದೆ ನಮ್ಮ ಹಿಂದೂ ಸಮಾಜ. ಈಗ ಮಾತಾಡ್ತಾ ಹೇಳಿದ್ರಿ, ಕನಕದಾಸರ ವಾಕ್ಯಗಳನ್ನು ಹೇಳಿದ್ರಿ, 8ನೇ ತಿಂಗಳಿಗೆ ಅದು ಚಿಂತನೆ ಮಾಡ್ತಾ ಇರುತ್ತೆ, ಈ ನರಕ ಬೇಡ ನನಗೆ, ಎಷ್ಟು ಸಲ ಕೊಡ್ತೀವಿ ಈ ಜನ್ಮನ, ಪುಟ್ಟಿಸಿದಾರೆ ಎನ್ನೋ ಸ್ವಾಮಿ, ಮತ್ತೆ ನನ್ನ ಹುಟ್ಟಿಸ್ಬೇಡ ಅಂತ. ಇದು ಗರ್ಭದಲ್ಲಿದ್ದ 8ನೇ ತಿಂಗಳಲ್ಲಿ ಬರುವಂಥ ಚಿಂತನೆ. ಆ ಜೀವಿ ಪ್ರವೇಶ ಅಂದರೆ ಹೊರಗಡೆ ಬಂದ ನಂತರ, ತಾಯಿ ಗರ್ಭದಿಂದ ಹೊರಗಡೆ ಬಂದ ನಂತರ ಅದೆಲ್ಲ ಮರ್ತು ಬಿಡುತ್ತೆ. ಅಂದ್ರೆ ಜೀವಿ ಮರಿಯುತ್ತೆ ಅಂತೆ, ಅದಕ್ಕೆ ಅದು ನಿಜನಾ? ಹೌದು, ಖಂಡಿತ ಮರಿಯುತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ಅಭಿಮಾನ ಹುಟ್ಟುತ್ತೆ. ಏನು ಅಭಿಮಾನ ಗೊತ್ತೇನು? ಪಕ್ಕದ ಮನೆ ಸಾಮಾನು ತಗೊಂಡು ಬಂದು ಆಯ್ತಾ ಇದು ನಂದು ಅನ್ನುತ್ತೆ. ಆ ನಂದು ಅಂತನೋ ಅನುಭವ, ನಾನು ನನ್ನದು ಅಂತನೋ ಅಹಂಕಾರ ಮಮಕಾರಗಳನ್ನ ದೇವರು ಹಾಕಿಬಿಡ್ತಾನೆ, ಬಂಧನವನ್ನು ಮಾಡಿಬಿಡ್ತಾನೆ ಆ ಮಗುವಿಗೆ. ಹೊರಗೆ ಬರ್ತಾ ಇದ್ದಂಗೆ. ಆದರೆ ಆ ಮಗು ಅದಕ್ಕೆ ಹೇಳ್ತಾ ಇರೋದು,
ಈಗ ನಾನು ಆದರೆ ಅದನ್ನು ಉದಾಹರಣೆ ಕೊಟ್ಟೆ. ಊಟ ಮಾಡುವಾಗ ಸರಿಯಾಗಿ ಊಟ ಮಾಡಿದಾಗ ಆ ಊಟ ಮಾಡುವ ಅನ್ನದ ಮುಖಾಂತರವಾಗಿಯೇ ಜೀವಿ ಪ್ರವೇಶ ಮಾಡ್ತಾನಾದ್ದರಿಂದ ಊಟವೂ ಸರಿಗೆ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ತಾಯಿಯ ಗರ್ಭದಲ್ಲಿದ್ದಾಗಲೂ ಕೂಡ ಈ ವೈಬ್ಸ್ ಅಂತ ಇದೆಯಲ್ಲ, ನಾನು ಅದನ್ನೇ ಕೇಳೋಕೆ ಹೊರಟೆ. ಅಂದರೆ ಆ ವೈಬ್ ಚೆಕ್ಕಿಂಗ್ ಅನ್ನೋದು ಎಷ್ಟು ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ, ಒಬ್ಬ ಪ್ರೆಗ್ನೆನ್ಸಿ ಹೆಣ್ಮಗಳು ಒಂದು ದೇವಸ್ಥಾನಕ್ಕೆ ಹೋದಾಗ ಅಥವಾ ಇನ್ಯಾವುದೋ ಕಡೆ ಹೋದಾಗ ಆ ವಾತಾವರಣ ಆಕೆಯ ಪ್ರೆಗ್ನೆನ್ಸಿ ಮೇಲೆ ಅಥವಾ ಆಕೆಯ ಗರ್ಭದಲ್ಲಿರುವಂತಹ ಶಿಶುವಿನ ಮೇಲೆ ಎಫೆಕ್ಟ್ ಬೀಳುತ್ತಾ ಅಂತ? ಖಂಡಿತವಾಗಲೂ ಬೀಳುತ್ತೆ. ಹೆಂಗೆ? ಉದಾಹರಣೆ ಕೊಡ್ತೀನಿ ನಿಮಗೆ, ಪುರಾಣದ ಉದಾಹರಣೆ ಕೊಡ್ತೇನೆ. ಪುರಾಣದ ಉದಾಹರಣೆ ಅಂತ ಅಸಡ್ಡೆ ತೋರಿಸೋದು ಬೇಡ. ಪುರಾಣ ಅಂದ್ರೆ ಏನು ಗೊತ್ತೇನೋ, ನಮ್ಮ ಜನಗಳಿಗೆ ಏನು ಅಂದ್ರೆ ಪುರಾಣ ಅಂದ್ರೆ ಏನೋ ಕುಂಡರಗೋಷ್ಠಿ ಅಂತ ಕೆಲವರೆಲ್ಲ ಹೇಳ್ತಾರೆ. ಆದರೆ ಅದು ನಿಜವಾಗ್ಲೂ ಇತಿಹಾಸ, ಅದು ಇಟ್ ಇಸ್ ಅ ಹಿಸ್ಟ್ರಿ. ಆ್ಯಂಡ್ ಸೈನ್ಸು ಒಪ್ಪುತ್ತಲ್ಲ ಅದನ್ನು? ಖಂಡಿತವಾಗ್ಲೂ ಒಪ್ಪುತ್ತೆ. ಅಂದ್ರೆ ಮತ್ತೆ ಇವತ್ತು ಪ್ರೆಗ್ನೆನ್ಸಿ ಹೆಣ್ಮಕ್ಳು ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು ಕೊಡ್ತಾರೆ, ಡಾಕ್ಟರ್ಗಳ ಸಜೆಷನ್ಸ್ ಕೊಡ್ತಾರೆ. ಹೌದು, ಖಂಡಿತ. ಸೊ ಅದು ಆ ವೈಬ್ ಚೆಕ್ ಅನ್ನೋದು ಇದೆ, ಖಂಡಿತ ಇದೆ. ಅದಕ್ಕೊಂದು ನಿಮಗೆ ಪುರಾಣದ ಉದಾಹರಣೆ ಕೊಡ್ತೇನೆ ನಿಮಗೆ. ಫೈನ್. ಹಿರಣ್ಯಕಶ್ಯಪು ಅದೇನು ಮಾಡ್ತಾನೆ ಅಂದ್ರೆ, ಒಳ್ಳೆ ಕಥೆ ಇದು. ತಪಸ್ಸು ಮಾಡಬೇಕು ಅಂತ ಹೋಗ್ತಾನೆ. ಅವಾಗ ಏನೋ ಒಂದು ಬಯಕೆ, ತಪಸ್ಸು ಮಾಡಬೇಕು ಅಂತ. ಕಾಡಿಗೆ ಹೋಗ್ತಾನೆ, ಭಯಂಕರವಾದ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಮಾಡುವಾಗ ಮರದ ಮೇಲೆ 2 ಪಕ್ಷಿಗಳು ಹರಿ 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 ಅಂತ ಮಾತನಾಡ್ಕೊಳ್ಳೋದು. ಇವನು ಹರಿದ್ವೇಷಿ. ಹಿರಣ್ಯಕಶ್ಯಪು. ವಿಷ್ಣು ಅಂದ್ರೆ ಆಗಲ್ಲ, ಹರಿ ಅಂದ್ರೆ ಆಗಲ್ಲ, ಹರಿ ಅಂದ್ರೆ ಆಗಲ್ಲ. ಇದೇನು ಮಾಡ್ತಾನೆ, ಛೇ 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 ಇದೇನು ಅಪಶಕುನ, ನನಗೆ ತಪಸ್ಸು ಮಾಡಬಾರದು ಇದು. ಈ ತಪಸ್ಸು ಮಾಡೋದಕ್ಕೆ ಹೊರಟಾಗಲೇ ಈ ಥರದ ಒಂದು ಅಪಶಕುನ ಕೇಳಿಸ್ತಾದ್ರಿಂದ ಇದನ್ನು ಮುಂದುವರಿಸಬಾರದು ಅಂತ ಆ ಕ್ಷಣಕ್ಕೆ ಬಿಟ್ಟು ಸೀದಾ ಬಂದ್ಬಿಡ್ತಾನೆ ಮನೆಗೆ. ತಪಸ್ಸು ಮಾಡಲ್ಲ, ಬಂದ್ಬಿಡ್ತಾನೆ. ಬಂದು ಅವತ್ತಿನ ದಿನ ರಾತ್ರಿಗೇನೆ ಕಯಾದುವಿನ ಜೊತೆಗೆ ಗರ್ಭಧಾರಣೆ ಮಾಡಬೇಕು ಅಂತನ್ನುವ ಒಂದು ಸನ್ನಿವೇಶ ಬರ್ತದೆ. ಆ ಗರ್ಭಧಾನ ಮಾಡಬೇಕು ಅಂತ ಹಿರಣ್ಯಕಶ್ಯಪ ಗರ್ಭಧಾನ ಆಕೆ ಅವಾಗ ಹೇಳ್ತಾಳೆ ಕಯಾದು, ಯಾಕೆ ಬಂದ್ರಿ ಸ್ವಾಮಿ ನೀವು, ಯಾಕೆ ವಾಪಸ್ ಬಂದ್ರಿ, ತಪಸ್ಸು ಮಾಡಬೇಕು ಅಂತ ಹೊರಟವರಲ್ಲ ನೀವು, ಯಾಕೆ ವಾಪಸ್ ಬಂದ್ರಿ ಅಂತಂದಾಗ ಗರ್ಭಧಾನ ಮಾಡುವಾಗ ಮಾತನಾಡ್ತಾನೆ ಹಿರಣ್ಯಕಶ್ಯಪು, ಇಲ್ಲ ತಪಸ್ಸು ಮಾಡಬೇಕು ಅಂತ ಹೊರಟಿದ್ದೆ, ಅಲ್ಲಿ ಹರಿ ಹರಿ ಅಂತನ್ನುವ ಶಬ್ದವನ್ನ ಕೇಳಿಸಿಕೊಂಡು ಅನ್ನುವಾಗ ಗರ್ಭಧಾರಣೆ ಮಾಡ್ತಾನೆ. ಮಾಡಿದವನೇನೆ ಅದಕ್ಕೆ ವಾಪಸ್ ಬಂದೆ ಅಂತ ಹೇಳಿ ಮುಗಿಸ್ತಾನೆ. ನೋಡಿ, ಹೇಳುತ್ತೆ ಆ ಹರಿ ಹರಿ ಅಂತನ್ನುವ ಶಬ್ದವನ್ನು ಹೇಳ್ತಾ ಗರ್ಭಧಾನವನ್ನು ಮಾಡಿದ್ದರಿಂದ ಗರ್ಭದಲ್ಲಿಗೆ ಮಹಾವಿಷ್ಣು ಭಕ್ತನಾಗ ಪ್ರಹ್ಲಾದರಾಜರು ಹುಟ್ಟುವುದಕ್ಕೆ ಕಾರಣ ಆಯಿತು ಅಂತ ನರಸಿಂಹ ಪುರಾಣ ನಮಗೆ ದಾಖಲೆಯನ್ನು ಕೊಡುತ್ತೆ. ಅಂದ್ರೆ ಯಾವುದೋ ಥರ್ಡ್ ಪಾರ್ಟಿ, ಅಂದ್ರೆ ವಿಷ್ಣುವಿನ ವಿರೋಧಿ ಸುಮ್ಮನೆ ಮಾತಿಗೆ ಹರಿ ಅಂತ ಹೇಳಿ ಗರ್ಭಧಾರಣೆ ಮಾಡಿದ್ರು ಹರಿಯನ್ನು ಕರೆಸ್ಕೊಂಡಂತಹ ಮಗ ಹುಟ್ಟುತ್ತಾನೆ ಅಂತ ಒಂದು ಉದಾಹರಣೆ ನಿಮಗೆ ಪುರಾಣದೊಂದು ಕೊಟ್ಟೆ. ಇತಿಹಾಸದೊಂದು ಕೊಡ್ಬೇಕಲ್ಲ, ಹಿಸ್ಟ್ರಿ ಬೇಕು. ರಾಘವೇಂದ್ರ ಸ್ವಾಮಿಗಳು ಅವರು ವೆಂಕಟನಾಥ ಅಂತ ಅವ್ರಿಗೆ ಆಶ್ರಮಕ್ಕೆ ಪೂರ್ವದಲ್ಲಿ ಅವರ ಹೆಸರು. ವೆಂಕಟನಾಥ ಗರ್ಭದಲ್ಲಿದ್ದಾಗ ಏನಾಯ್ತು ಅಂತ, ಅವರ ತಾಯಿ ಗರ್ಭಿಣಿಯಾದಾಗ ಒಳ್ಳೆ ಬಿಸಿನೀರು ಕಾಯಿಸ್ತಿದ್ರಂತ ಮನೆಯಲ್ಲಿ. ಸ್ನಾನ ಮಾಡಮ್ಮ ಗರ್ಭಿಣಿ ನೀನು, ಅವ್ನು ಬಿಸಿನೀರು ಸ್ನಾನ ಮಾಡಲ್ಲ ಅಂತಿದ್ಲಂತ. ಯಾಕಮ್ಮ? ಇಲ್ಲ, ನಾನು ಬಿಸಿನೀರು ಸ್ನಾನ ಮಾಡಲ್ಲ, ನಾನು ತಣ್ಣೀರೇ ಸ್ನಾನ ಮಾಡ್ತೀನಿ ಅಂತಿದ್ಲಂತ. ಆಯ್ತು, ತಣ್ಣೀರು ಸ್ನಾನ ಮಾಡಿಸ್ತಿದ್ರು, ಏನು ಮಾಡ್ತಾಳೆ ಪಾಪ ಗರ್ಭಿಣಿ ಬೈಕೆ ಬೇಡ ಅನ್ಬಾರ್ದು. ಆಯ್ತು ಅಂತ ಸ್ನಾನ ಎಲ್ಲ ಆದಮೇಲೆ ಒಳ್ಳೆ ಭಕ್ಷ್ಯ ಲಡ್ಡು, ಜಿಲೇಬಿ, ಒಳ್ಳೊಳ್ಳೆ ಭಕ್ಷ್ಯಗಳನ್ನು ಮಾಡಿಸಿ ಮನೆಯಲ್ಲಿ ಇಟ್ಟರೆ ಊಟ ಮಾಡಮ್ಮ ಅಂದರೆ, ನನಗೆ ನಮ್ಮ ಮನೆಯ ಊಟ ಬೇಡ. ಮತ್ತೇನಮ್ಮ? ಇಲ್ಲ, ಪಕ್ಕದ ಮನೆಯಲ್ಲಿ ರುಚಿಯಾಗಿ ಮಾಡಿರುವಂತಹ ಅನ್ನ ಚಟ್ನಿ ಪುಡಿ ಆದರೂ ಪರವಾಗಿಲ್ಲ. ಅಲ್ಲಮ್ಮ, ಲಡ್ಡು ಮಾಡಿಸಿದಿ, ಇಲ್ಲ ನಂಗೆ ಪಕ್ಕದ ಮನೆಯದ್ದೇ ಬೇಕು ಅಂತ ಇದ್ಲಂತ. ಆ ಬಯಕೆ ಹಾಗೆ. ಆ ಪಕ್ಕದ ಮನೆಯ ಅಂದ್ರೆ ಚಟ್ನಿ ಪುಡಿ ಅಂತಂದ್ರೆ ಉದಾಹರಣೆ ಕೊಟ್ಟೆ ನಾನು. ಅಂದ್ರೆ ಆ ಬೈಕಿಗಳು ಹೆಂಗಿರುತ್ತೆ ಹೇಳಕ್ ಬರಲ್ಲ. ಅಲ್ಲಲ್ಲ, ಹೇಳ್ತಾ ಇದ್ದೀನಿ. ಈಗ ಏನು ಮಾಡಿದ್ಲು, ಪಕ್ಕದ ಮನೆಯವರ ಊಟವನ್ನೇನೆ ಮಾಡಬೇಕು ಅಂತ ಬಯಸ್ತಾ ಇದ್ಲು. ಅಷ್ಟೇ ಅಲ್ಲದೇನೆ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಅಂತ ಆಕೆಗೆ ಆಸೆ ಆಗ್ತಾ ಇತ್ತು, ಕೆಂಪು ಸೀರೆಯನ್ನು ಉಡಬೇಕು ಅಂತ. ಇದೆಲ್ಲ ಏನು ಸೂಚಿಸುತ್ತೆ ಅಂತಂದರೆ, ಗರ್ಭದಲ್ಲಿರುವ ಮಗು ಅದು ಕೂಡ ಗರ್ಭಿಣಿಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೊಂದು ಉದಾಹರಣೆ. ಸೂಪರ್. ಗರ್ಭದಲ್ಲಿರುವ ಮಗು ಮುಂದೆ ಸನ್ಯಾಸಿಯಾಗುತ್ತೆ ಅಂತನ್ನುವುದನ್ನು ಸೂಚನೆ ಮಾಡುವುದಕ್ಕೆ ಕೆಂಪು ಬಟ್ಟೆಯನ್ನು ಉಡ್ತಾ ಇದ್ದಾಳೆ. ಗರ್ಭದಲ್ಲಿರುವ ಮಗು ಮುಂದೆ ಭಿಕ್ಷೆಯನ್ನ, ಯಾಕಂದ್ರೆ ಸನ್ಯಾಸಿಗಳು ಭಿಕ್ಷಾ ಸ್ವೀಕಾರ ಅಂತ, ಅವರ ಊಟ ಅಂತ ಕರೀಬಾರದು, ಭಿಕ್ಷಾ ಸ್ವೀಕಾರವನ್ನು ಮಾಡುವವರು ಅಂತನ್ನುವುದನ್ನು ಸೂಚಿಸುವುದಕ್ಕೋಸ್ಕರ ತನ್ನ ಮನೆಯ ಊಟವನ್ನು ಬಿಟ್ಟು ಅನ್ಯರ ಮನೆಯ ಒಂದು ಭಿಕ್ಷೆಯನ್ನು
ಶುಚಿಯಾಗಿರ್ತಕ್ಕಂತಹ ಭಿಕ್ಷವನ್ನು ಸ್ವೀಕಾರ ಮಾಡತಕ್ಕಂಥ ಒಂದು ಬಯಕೆ ಬರ್ತಾ ಇತ್ತು ಅಂತ. ಬಿಸಿನೀರು ಸ್ನಾನ ಮಾಡ್ತಿರಲಿಲ್ಲ. ಯಾಕೆ ಅಂದರೆ ಸನ್ಯಾಸಿಗಳು ಅವರು ಕೇವಲ ತಣ್ಣೀರು ಸ್ನಾನ ಮಾಡಬೇಕು ಅಂತನ್ನುವ ನಿಯಮ ಇದೆ. ಆದ್ದರಿಂದ ಮುಂದೆ ಹುಟ್ಟುವ ಮಗು ಅಷ್ಟು ಪ್ರಭಾವಿಯಾದದ್ದು ಅಂತನ್ನುವುದು ಗರ್ಭದಿಂದಲೇ ಅದರ ಪ್ರಭಾವ ತೋರಿಸ್ತಾ ಇತ್ತು. ಅಷ್ಟೇ ಅಲ್ಲ, ಆಕೆ ಅಕ್ಕಪಕ್ಕದ ಅನೇಕ ಸ್ತ್ರೀಯರನ್ನು ಕರೆದು ಒಳ್ಳೆ ವಿಹಗೇಶ್ವರ ಒಂದು ಗರುಡ ವಾಹನ ಅಂತ ಅಂಕಿತವನ್ನು ಇಟ್ಟುಕೊಂಡು ಒಳ್ಳೊಳ್ಳೆ ಪುಣ್ಯ ಕಥೆಗಳನ್ನು ಹೇಳ್ತಾ ಇದ್ಲಂತೆ ಅಕ್ಕಪಕ್ಕದ ಮನೆಯವರುಗಳಿಗೆ. ರಾಯರ ತಾಯಿ ರಾಘವೇಂದ್ರ ಸ್ವಾಮಿಗಳವರ ತಾಯಿ ಬದುಕಿದ ರೀತಿ ಇದು. ಅದಕ್ಕೆ ಅಂತಹ ಮಹಾನುಭಾವರಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ಇಷ್ಟು ಅದ್ಭುತವಾಗಿರ್ತಕ್ಕಂತಹ, ಅಂದರೆ ಆ ಗರ್ಭದಲ್ಲಿದ್ದಾಗಲೇ ಈ ಥರದ ವೈಬ್ಸ್ ಇದ್ದಾಗ ಪುರಾಣ ಪುಣ್ಯಕಥೆಗಳನ್ನು, ಒಳ್ಳೆಯ ದೇವಸ್ಥಾನಗಳಿಗೆ ಹೋಗೋದು, ಪುಣ್ಯಕಥೆಗಳನ್ನು ಕೇಳುವುದು, ಮಾಧುರ್ಯ ರೂಪವಾಗಿರ್ತಕ್ಕಂತಹ ಭಕ್ತಿಗೀತೆಗಳನ್ನು ಶ್ರವಣ ಮಾಡುವುದು, ಈ ತರಹದನ್ನು ಮಾಡಿದಾಗ ಬರೀ ಯಾವುದೋ ಒಂದು ಕೆಟ್ಟ ಪದಾರ್ಥಗಳನ್ನೇ ತಿನ್ನೋದು, ಕೆಟ್ಟ ಯೋಚನೆಗಳನ್ನೇ ಮಾಡೋದು, ಇದೂ ಕೂಡ ಪ್ರಭಾವ ಬೀರುತ್ತೆ ಆ ಗರ್ಭದ ಮೇಲೆ. ಹಾಗೆ ಮಾಡಕೂಡ್ದು, ಯಾವುದನ್ನು ಮಾಡಬೇಕು ಇವತ್ತಿಗೂ ಡಾಕ್ಟರ್ಸ್ ಅದನ್ನು ಹೇಳ್ತಾರೆ. ಆದ್ದರಿಂದ ಈ ಕ್ರಮದಲ್ಲಿ ನಾವು ಒಬ್ಬ ಗರ್ಭಿಣಿ ಸ್ತ್ರೀ ತಾನು ಜೀವನವನ್ನು ನಡೆಸಿದಾಗ ಅದು ಯಾರಿಗೆ ಉಪಯೋಗ ಹೇಳಿ? ಇದರಿಂದ ದೇಶಕ್ಕೂ ಸುಭದ್ರತೆ, ದೇಶಕ್ಕೂ ಕೂಡ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಮಗು ಹುಟ್ಟುತ್ತೆ, ಜೊತೆಗೆ ನಿಮ್ಮ ಮನೆಗೂ ಕೀರ್ತಿಯನ್ನು ತರುತ್ತೆ. ಇದೆರಡಕ್ಕೂ ಕೂಡ ಕಾರಣರು ಯಾರು? ತಂದೆ ತಾಯಿಗಳು. ಆದ್ದರಿಂದನೇ ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿದ್ದರೆ, ತಂದೆ ಸರಿಯಾದ ಕ್ರಮದಲ್ಲಿ ಊಟ ಮೊದಲಾದವುಗಳನ್ನು ಮಾಡುವಂಥ ಕ್ರಮವನ್ನು ಇಟ್ಟುಕೊಂಡಾಗ, ತಾಯಿ ಶುಚಿರುಚಿಯಾದ ಅಡುಗೆಯನ್ನು ಮಾಡುವ ಕ್ರಮವನ್ನು ಇಟ್ಟುಕೊಂಡಾಗ, ತಾಯಿ ಗರ್ಭಿಣಿ ಸ್ತ್ರೀಯಾದಾಗ ಮಾಡಬೇಕಾಗಿರುವಂತಹ ಒಂದು ಈ ಅಂದರೆ ಭಗವತ್ ರೂಪವಾದ ಯೋಜನೆಗಳು, ಈ ತರಹದ ಯೋಜನೆಗಳಾಗಿರಬಹುದು, ಪಾಸಿಟಿವ್ ಅಂತಂತೀವಲ್ಲ, ಆ ತರಹದ ಒಂದು ಯೋಚನೆಗಳನ್ನು ಮಾಡಿ ಭಗವಂತನ ಒಂದು ಚಿಂತನೆಯನ್ನು ಮಾಡುವುದು, ಭಕ್ತಿಗೀತೆಗಳನ್ನು ಕೇಳುವುದು, ಈ ಥರದ ಒಂದು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಾಗ ಒಳ್ಳೆಯ ಪ್ರಜೆಯನ್ನು ದೇಶಕ್ಕೆ ಕೊಡ್ತಕ್ಕಂತಹ ಒಂದು ಜವಾಬ್ದಾರಿ ಅದು ತಂದೆ ತಾಯಿಗಳ ಮೇಲೆ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಈ ಸೇಮ್ ಅದರದ್ದೇ ಒಂದು ಇಂಟರ್ಲಿಂಕ್ ಕ್ವಶನ್ ಇದು. ತಾಯಿಯ ಎದೆ ಹಾಲನ್ನು ಯಾಕೆ ಮಗುವಿಗೆ ಕುಡಿಸ್ಬೇಕು? ಅಂದರೆ ಇವತ್ತೆಲ್ಲ ಬಾಟ್ಲಲ್ಲಿ ಬಂದ್ಬಿಟ್ಟಿದೆ. ಅಂದರೆ ಆ ತಾಯಿಯ ಎದೆ ಹಾಲು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತಾಯಿಯ ಎದೆ ಹಾಲಲ್ಲಿ ಮುಖ್ಯವಾಗಿ ಪ್ರೀತಿ ತುಂಬಿರುತ್ತೆ, ಪ್ರೀತಿ ಇದೆ, ಆಯಿತಾ? ಜೊತೆಗೆ ಆ ಸಂಬಂಧ. ಯಾಕೆಂದರೆ ನೋಡಿ, ಇವತ್ತು ಯಾವುದೇ ಒಂದು ಪ್ರಾಣಿಯನ್ನು ನೋಡಿ, ಸುಮ್ಮನೆ ಉದಾಹರಣೆಗೆ ನಾನು ಕೆಟ್ಟ ಉದಾಹರಣೆ ಕೊಡ್ತೀನಿ ಅಂತಲ್ಲ, ನಾಯಿಯೂ ಕೂಡ ಬೀದಿಲಿ ಹೋಗ್ತಾ ಇರುವಾಗ ಬಾಟ್ಲ್ ಹಾಲು ಕುಡಿಸುತ್ತೇನೆ, ಅದು ತನ್ನ ಮೊಲೆ ಹಾಲನ್ನೇ ಕೊಡುತ್ತೆ. ಹೌದು. ಯಾಕೆ? ಆ ಪೌಷ್ಟಿಕಾಂಶತೆ ಅಂತಕ್ಕಂಥದ್ದು ತಾಯಿಯ ಮೊಲೆ ಹಾಲಲ್ಲಿ, ಅದು ಗೋವಾಗಿರಬಹುದು, ಹಸುವಾಗಿರ್ಬೋದು, ನಾಯಿ, ಪ್ರಾಣಿಗಳನ್ನು ನೋಡಿಯೂ ಕೂಡ ನಾವು ಕಲಿತಾ ಇಲ್ಲ ಅಂತಂದರೆ, ಅಂದರೆ ಇವತ್ತು ಸೌಂದರ್ಯ ಹಾಳಾಗತ್ತೆ ಅಂತಲ್ಲ, ಮತ್ತೀಗ ಮಗುವಿನ ಪೌಷ್ಟಿಕಾಂಶತೆ ವೃದ್ಧಿ ಆಗಬೇಕು. ಯಾಕೆ? ತಾಯಿಯ ಮೊಲೆ ಹಾಲಿನಲ್ಲಿರುವಷ್ಟು ಪೌಷ್ಟಿಕಾಂಶತೆ ಬೇರೆ ಎಲ್ಲಿ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಪ್ರೀತಿ ಅಂತ ಅನ್ನೋದನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಉದಾಹರಣೆ ಕೊಡ್ತೇನೆ. ಕೃಷ್ಣ ಪರಮಾತ್ಮ ತಾನು ಪುಟ್ಟ ಮಗುವಾದಾಗ ಯಶೋದೆಯ ಮುಂದೆ ಓಡಾಡ್ತಾ ಇರುವಾಗ ಯಶೋದೆಯ ಮೊಲೆ ಹಾಲು ಉಕ್ಕಿ ಬರ್ತಾ ಇತ್ತಂತೆ. ಯಾಕೆ ಅಂದರೆ ಆ ಕೃಷ್ಣನಿಗೆ ನಾನು ಯಾವಾಗ ಮೊಲೆ ಹಾಲನ್ನು ಉಣಿಸೇನೋ ಅಂತ ಅವಳಿಗೆ ಪ್ರೀತಿ ಉಕ್ಕಿ ಬರ್ತಾ ಇತ್ತು. ಪ್ರೀತಿ ಉಕ್ಕಿದಾಗಲೆಲ್ಲ ಮೊಲೆ ಹಾಲು ಉಕ್ಕಿ ಬರ್ತಾ ಇತ್ತು ಅಂತ. ಅಂದರೆ ಇದರಲ್ಲಿ ಇಂಟರ್ಲಿಂಕ್ ನೋಡ್ಬೇಕು ನಾವು. ಆ ಪ್ರೀತಿ ಅಂತ ಅನ್ನೋದು ಇದೆಯಲ್ಲ, ಮಗುವಿನ ಮೇಲಿನ ಅಂತಃಕರಣ ಅಂತ ಅನ್ನೋದು ಇದೆಯಲ್ಲ, ಅದು ಹಾಲಿನ ರೂಪದಲ್ಲಿ ಹೊರಹೊಮ್ಮಿ ಆ ಮಗುವಿನ ಮೇಲೆ ಅದಕ್ಕೆ ಪ್ರೀತಿ ಹರಿಸೋದು ಅಂತ. ಪ್ರೀತಿಯನ್ನು ಹಾಲಿನ ರೂಪದಲ್ಲಿ ಹರಿಸಿ ಆ ಮಗುವಿಗೆ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಕೂಡ ಒಂದು ಕ್ರಮ. ಈ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿದಾಗ ಒಳ್ಳೆಯ ಚಿಂತನೆಗಳು ಬರುತ್ತೆ. ಅಥವಾ ಅಡುಗೆ ಮಾಡೋರು ಒಳ್ಳೆ ಆಲೋಚನೆಯಲ್ಲಿ ಅಡುಗೆ ಮಾಡಿ ನಮಗೆ ಊಟಕ್ಕೆ ಹಾಕಿದರೆ ಆ ಆಲೋಚನೆಗಳೇ ನಮ್ಮಲ್ಲೇ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕೇಳಿದ್ವಿ. ಹಾಗೆ ತಾಯಿ ಎದೆ ಹಾಲನ್ನು ಉಣಿಸ್ತಾ ಇರಬೇಕಾದ್ರೆ ಒಳ್ಳೆ ಆಲೋಚನೆಗಳ ಮೂಲಕನೇ ಉಣಿಸ್ಬೇಕು, ಅದು ಕೂಡ ಕಾರಣ ಆಗುತ್ತಾ ಅಂತ? ಖಂಡಿತ ಕಾರಣ ಆಗುತ್ತೆ. ತಾಯಿಯ ಮೊಲೆ ಹಾಲನ್ನು ಕೊಡುವಾಗಲೂ ಕೂಡ ಮೊಬೈಲ್ ನೋಡಿಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಯಾವುದನ್ನು ಯೋಚನೆ ಮಾಡಿಕೊಂಡು ಇದೆಲ್ಲ ಮಾಡಬಾರ್ದು. ಒಳ್ಳೆ ರೀತಿಯಲ್ಲಿ ಆ ಮಗು ಬೆಳವಣಿಗೆ ಆಗಲಿ, ಆ ಮಗು ಅಂಗಾಂಗಗಳು ವೃದ್ಧಿ ಆಗಲಿ, ಸರಿಯಾದ ರೀತಿಯಲ್ಲಿ ಅದಕ್ಕೆ ಪೌಷ್ಟಿಕಾಂಶತೆ ಸಿಗಲಿ ಅಂತನ್ನುವ ಪ್ರೀತಿ ಅಂತಃಕರಣದಿಂದ ಕೊಟ್ಟಾಗ ಖಂಡಿತವಾಗ್ಲೂ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕತೆ ಓದಿದ್ದೆ ನಾನು. ಶಿವಾಜಿ ಮಹಾರಾಜರಿಗೆ ಕೋಟೆ ಮೇಲೆ ಗೆಲ್ತಾ ಇರಬೇಕಾದ್ರೆ ಒಂದಿನ ಅವ್ರ ತಾಯಿ ಹತ್ರ, ಜೀಜಾಬಾಯಿ ಹತ್ರ ಬಂದು ಕೇಳ್ತಾರಂತೆ, ಕೋಟೆ ಮೇಲೆ ಕೋಟೆ ಗೆಲ್ತೀನಿ, ಶತ್ರುಗಳ ರುಂಡ ಚಂಡಾಡ್ಬಿಡ್ತೀನಿ, ಆದರೆ ಏನೋ ಗೊತ್ತಿಲ್ಲ, ಭಗವದ್ಧ್ವಜ ಹಾರಿಸ್ತಿರ್ತೀನಲ್ಲ ಕೋಟೆ ಗೆದ್ದು, ಅವಾಗ ಎದೆಯಲ್ಲಿ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಶತ್ರುಗಳು ಮುಂದೆ ಖಡ್ಗ ಹಿಡ್ಕೊಂಡು ನಿಂತಾಗೂ ನನಗೇನಾಗಲ್ಲ, ಅವ್ರು ರುಂಡ ಚಂಡಾಡ್ಬಿಡ್ತೀನಿ. ಭಗವದ್ಧ್ವಜ ಹಾರಿಸ್ಬೇಕಾದ್ರೆ ಒಂದು ಸಲ ಎದೆ ಅಳಕತ್ತಲ್ಲಮ್ಮ, ಯಾಕೆ? ಜೀಜಾಬಾಯಿ ಹೇಳ್ತಾಳೆ, ತಪ್ಪು ನಿಂದಲ್ಲ, ನಂದು. ಯಾಕೆ? ನೀನು ಹಸುಗೂಸು ತೊಟ್ಲಲ್ಲಿ ಅಳ್ತಾ ಇದ್ದೆ, ನಾನು ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ದೆ, ನೀನು ಅಳೋದು ನನಗೆ ಕೇಳಿಸ್ತಿರ್ಲಿಲ್ಲ,
ಮಗು ಅಳ್ತಾ ಇದೆಯಲ್ಲ ಅಂತ ಹೇಳಿ ಮನೆ ಕೆಲಸದವಳು ನೀನು ಎತ್ಕೊಂಡು ಹಾಲು ಕುಡಿಸ್ಬಿಟ್ಳು. ಅವಳು ಹಾಲು ಕುಡಿಸಿದ ತಪ್ಪಲ್ಲ. ಅವಾಗ ನಾನು ಓಡ್ ಬಂದೆ, ನೀನು ಹಾಲು ಕುಡಿಸಿದ ತಪ್ಪಲ್ಲ, ಆದರೆ ಏನು ಅಂದ್ಕೊಂಡು ಹಾಲು ಕುಡಿಸ್ದೆ ಅಂತ ಕೇಳಿದೆ ನಾನು ಅವಳಿಗೆ. ನೀವು ಬಂದು ಎಲ್ಲಿ ನೋಡಿದರೆ ಬೈತೀರಂತ ಹೆದರ್ಕೊಂಡು ಹಾಲು ಕುಡಿಸ್ದೆ. ಅವಳು ಏನು ಹೆದರ್ಕೊಂಡು ಹಾಲು ಕುಡಿಸಿದ್ಲಲ್ಲ, ಅದ್ರ ಪ್ರಭಾವ ನಿನಗೆ ಈಗ ಸ್ವಲ್ಪ ಭಯ ಉಂಟು ಮಾಡುತ್ತೆ ಅಂತ. ಅಂದರೆ ಆ ಥಾಟ್ ಹೆಂಗಿದೆ ತಾಯಿಯಂದು? ಯಾದೃಶಿ ಭಾವನಾ ಅಂತ, ಯಾವ ರೀತಿಯಲ್ಲಿ ಭಾವನೆ ಇರುತ್ತೋ ಆ ರೀತಿಯಾಗೇನೆ ಅದು ಪರಿಣಾಮ ಖಂಡಿತವಾಗ್ಲೂ ಅದರ ಪ್ರಭಾವ ಬೇರೆ ಬೀರುತ್ತೆ ಅನ್ನೋದಕ್ಕೊಂದು ಒಳ್ಳೆ ಉದಾಹರಣೆ ಅದು. ಆ್ಯಂಡ್ ಈ ಪೂರ್ವ ಜನ್ಮದ ಸಂಬಂಧ ಏನಾದರೂ ಇದೆನಾ ಹುಟ್ಟಿಗೆ? ಅಂದರೆ ನಾನು ಇವತ್ತು ಇಂಥ ಫ್ಯಾಮಿಲಿಯಲ್ಲಿ ಹುಡ್ತಾ ಇದ್ದೀನಿ, ನನಗಿಷ್ಟು ಸುಖ, ನನಗಿಷ್ಟು ಭೋಗ ಇದೆ, ನನಗಿಷ್ಟು ಹಣ ಇದೆ, ನನಗಿಷ್ಟು ದಾರಿದ್ರ್ಯ ಇದೆ, ನನಗಿಷ್ಟು ಬಡತನ ಇದೆ, ಇದೆಲ್ಲ ಪೂರ್ವ ಲಿಖಿತನ? ಖಂಡಿತವಾಗ್ಲೂ ಪೂರ್ವಜನ್ಮದಲ್ಲಿ ನಾವೇನೇನು ಮಾಡಿರ್ತೇವೋ ಅದಕ್ಕೆ ದಾಸರಂತಾರಲ್ಲ, ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮ ಈಗ ಬಂದು ಕಾಡ್ತಾ ಇದೆ ನನ್ನನ್ನು ಅಂತ. ಏನು ಮಾಡಿದ್ಯೋ ಮಾಡಿದ್ಯೋ ಅಂತ ಆ ಕರ್ಮಗಳನ್ನೇ, ಆ ಕರ್ಮಕ್ಕೆ ಅನುಸಾರಿಯಾಗಿಯೇ ಜನ್ಮ ಅನ್ನತಕ್ಕಂಥದ್ದು ಆಗತ್ತೆ. ಸುಮ್ಮನೆ ನಿಮ್ಗೆ ಉದಾಹರಣೆ ಕೊಡ್ತೇನೆ. ಈ ಯೂಟ್ಯೂಬ್ಗಳಲ್ಲಿ ನೀವು ನೋಡಿದಾಗ ಚೈಲ್ಡ್ ಪ್ರಾಡಿಗಿ ಅಂತ ಸಿಗುತ್ತೆ ನಿಮಗೆ. ಚೈಲ್ಡ್ ಪ್ರಾಡಿಗಿ ಅಂತ ಓಕೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಂದರೆ ಚಿಕ್ಕ ಮಗು ಆಗಿದ್ದಾಗಲೇ ಎಷ್ಟೋ ಪುಟ್ಟ ಮಕ್ಕಳು ಒಂದು 3-4 ವರ್ಷ ಇದ್ದಾಗಲೇ ಸಂಗೀತದ ಸ್ವರಗಳ ಬಗ್ಗೆ ಜ್ಞಾನ ಇರುತ್ತೆ ಅವರಿಗೆ. ಎಕ್ಸಾಕ್ಟ್ಲಿ, ನಾನು ನೋಡಿದ್ದೀನಿ, ರಾಗಗಳನ್ನು ಹೇಳುತ್ತೆ. ನಾನು ಈ ಥರ ನೋಡಿದ್ದೀನಿ. ಆ ರಾಗಗಳನ್ನು ಸೂಚನೆ ಮಾಡಿದ್ದು ಇದೇ ರಾಗ ಅಂತ ಹೇಳಿ, ಅದು ಹೇಗೆ ಸಾಧ್ಯ? ಅದು ಯಾರ ಹತ್ರ ಕಲಿತಿದೆ? ಅದು ಯಾರ ಹತ್ರ ಕಲಿಯೋದಕ್ಕೆ ಸಾಧ್ಯ? ಅದು ಇದು ನಾವು ಇದು ವಿಚಾರ ಮಾಡಿದಾಗ ಪೂರ್ವ ಜನ್ಮ ಅಂತ ಅನ್ನೋದನ್ನು ನಂಬಲೇಬೇಕು. ಹಿಂದಿನ ಜನ್ಮದಲ್ಲಿ ಒಬ್ಬ ದೊಡ್ಡ ಸಂಗೀತಗಾರನಾಗಿದ್ದ, ಅದರ ಸಂಸ್ಕಾರ ಇದೆ. ಸಂಸ್ಕಾರ ಅಂತ ಅನ್ನೋದು ಇಟ್ ಇಸ್ ಅ ಫೋಟೋಗ್ರಫಿ, ಮನಸ್ಸಿನಲ್ಲಿ ಛಾಪಾಗಿ ಕೂತಿರುತ್ತೆ. ಇವತ್ತು ನಾವು ನಿಮ್ಮನ್ನು ನೋಡ್ತೇವೆ, ಇನ್ನು ಯಾವುದನ್ನು ನೋಡ್ತೇವೆ, ಆ ನೋಡಿರುವಂಥ ವಸ್ತುವನ್ನು ನಾವೇನು ಮಾಡ್ತೇವೆ, ಕಣ್ಣಿನಲ್ಲಿ ಅದನ್ನು ಧಾರಣೆ ಮಾಡಿರ್ತೇವೆ, ಮನಸ್ಸಿನಲ್ಲಿ ಧಾರಣೆ ಮಾಡಿರ್ತೇವೆ. ಅದು ಫೋಟೋಗ್ರಫಿ ಥರ ಉಳ್ಕೊಂಡಿರುತ್ತೆ, ಅಚ್ಚೆ ಉಳಿದಿರುತ್ತೆ. ಆ ಅಚ್ಚೆ ಉಳಿದಿದ್ದೇನಾಗುತ್ತೆ, ಮತ್ತೆ ಅದನ್ನು ಈ ಹಿಂದಿನ ಕಾಲದಲ್ಲಿ ಟೇಪ್ ರಿಕಾರ್ಡರ್ ಅಂತ ಇತ್ತಲ್ಲ, ಅದರ ರೀಲ್ಗಳೆಲ್ಲ ಮತ್ತೆ ಅದು ತಿರುಗಿಸಿ ಹಾಕುವಂತೆ, ರಿವೈಂಡ್ ಮಾಡುವಂತೆ, ಆ ತರಹದ ಸಂಸ್ಕಾರಗಳ ಅಚ್ಚು ಉಳಿದಿರುತ್ತೆ. ಆದ್ದರಿಂದ ಮುಂದಿನ ಜನ್ಮ ಬಂದಾಗ ಹಿಂದಿನ ಜನ್ಮದ ಸಂಸ್ಕಾರ ಖಂಡಿತವಾಗಲು, ಅದಕ್ಕೆ ಪುಟ್ಟ ಮಕ್ಕಳು ಹಿಂದಿನ ಜನ್ಮದಲ್ಲಿ ಸಂಗೀತಗಾರರಾಗಿದ್ದಾಗ ಸಂಗೀತದ ಸ್ವರಗಳನ್ನು ಹೇಳುವ ಅಭ್ಯಾಸ. ಹಿಂದಿನ ಜನ್ಮದಲ್ಲಿ ಕಳ್ಳ ಏನಾದರೂ ಆಗಿದ್ರೆ ಪುಟ್ಟ ಮಗುವಾಗಿದ್ದಾಗಲೇ ಕಳ್ಳತನದ ಬುದ್ಧಿ ಇರುತ್ತೆ ಕೆಲವರಿಗೆ. ಹಾಗಾದ್ರೆ ಕೃಷ್ಣ ಹೋದ ಜನ್ಮದಲ್ಲಿ ಕಳ್ಳಾಗಿದ್ದ? ಖಂಡಿತವಾಗಲೂ ಭಕ್ತರ ಹೃದಯವನ್ನ ಕದಿಯುವಂತ ಕಳ್ಳಾಗಿದ್ದ ಅವನು. ಆದ್ರೆ ನಾಸ್ತಿಕ ಪ್ರಶ್ನೆ ಆಗ್ತಿರ್ತೀನಿ. ಈ ಪುಟ್ಟ ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ, ಆ ಹಿಂದಿನ ಜನ್ಮದ ಸಂಸ್ಕಾರಗಳಂತೆಯೇನೆ ಅವರ ವರ್ತನೆ ಅಂತನ್ನುವುದು ಜಗತ್ತಲ್ಲಿ ಖಂಡಿತ ಅವರವರ ತಂದೆ ತಾಯಿಗಳಿಗೆ ಅನುಭವ ಆಗಿದೆ. ನಾನು ನೋಡಿದ್ದೀನಿ ಆ ಥರ ಮಕ್ಕಳುಗಳನ್ನು. ನಾನು ರೀಸೆಂಟಾಗಿ ನನ್ನ ಪರಿಚಯ ಇರುವಂತಹ ಒಬ್ಬರು ಮಗು ರೀಸೆಂಟಾಗಿ ಅದು ತೀರ್ಕೊಂತು ಆ ಕೂಸು. ಅದಕ್ಕೆ 5-6 ವರ್ಷ. ಲಿಟ್ರಲಿ 60 ವರ್ಷ ಇದ್ದವರು ಎಷ್ಟು ದೇವರ ಕೀರ್ತನೆಗಳನ್ನು ಹಾಡ್ಬೋದು, ಎಷ್ಟು ಸುಳಾದಿಗಳನ್ನು ಹೇಳ್ಬೋದು, ಅಥವಾ ಎಷ್ಟು ವಿಚಾರಗಳನ್ನು ಮಾತಾಡ್ಬೋದು, ಅಷ್ಟು ಎಲ್ಲವನ್ನೂ 6 ವರ್ಷದಲ್ಲಿ ಆ ಹುಡುಗಿ ಸಾಧನೆ ಮಾಡಿತ್ತು. ಆಮೇಲೆ ನಮಗೆ ಇಷ್ಟೆಲ್ಲ ವಯಸ್ಸಾಗಿದೆ, ಇಷ್ಟೆಲ್ಲ ನಾಲೆಡ್ಜ್ ಇದೆ, ದೊಡ್ಡವ್ರ ಮುಂದೆ ನಮಗೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ ಇವತ್ತಿಗೂ. ಅಂದರೆ ಒಬ್ಬ ಪೀಠಾಧಿಪತಿಗಳ ಮುಂದೆನೋ ಅಥವಾ ಇನ್ಯಾರೋ ಒಬ್ಬ ದೊಡ್ಡವ್ರ ಮುಂದೆನೋ ಹೆಂಗೆ ನಿಂತು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಬಟ್ ಆ ಹುಡುಗಿ ಅದಕ್ಕೆ ಭಯನೇ ಪಡ್ತಾ ಇರಲಿಲ್ಲ. ಎಂಥವ್ರ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿದ್ರು ಅಷ್ಟು ಅದ್ಭುತವಾಗಿ ಹಾಡಾಡ್ತಿದ್ವಿ. ಆ ಸಂಸ್ಕಾರ ಕೆಲಸ ಮಾಡುತ್ತೆ. ಹಿಂದಿನ ಜನರ ಸಂಸ್ಕಾರ ಇರುತ್ತದು. ಅಲ್ಲ, ಕೆಲವರಿಗೆ ಇಷ್ಟೇ ಆಯುಷ್ಯದಲ್ಲಿ ಇಷ್ಟೇ ಸಾಧನೆ ಮಾಡಿ ಪಾಪ ಅವರು ಹೋಗಿಬಿಡಬೇಕು ಅಂತ ಅನ್ನೋದೊಂದು ಇರುತ್ತೆ. ಅದು ಇರುತ್ತೆ ಪಾಪ ಅವ್ರಿಗೆ. ಯಾಕಂದರೆ ಆಯುಷ್ಯ ಆಯಿತಾ, ಕರ್ಮ ಇದೆಲ್ಲ ಹುಟ್ಟುತ್ತಾನೆ ಜೊತೆಗೆ ಬಂದ್ಬಿಡುತ್ತೆ. ಯಾವಾಗ ಹುಟ್ಟುತ್ತಾನೆ ಮಗು, ಆ ಹುಟ್ಟುವಾಗಲೇನೆ ಅದರ ಆಯುಷ್ಯವನ್ನು ಭಗವಂತ ಬರದೇ ಕಳಿಸ್ಬಿಟ್ಟಿರ್ತಾನೆ. ಹಾಗಾದ್ರೆ ಹುಟ್ಟು ಸಾವು ನಿಶ್ಚಿತ ಅಲ್ಲ. ಆಯುಃ ಕರ್ಮಚ ವಿತ್ತಂಚ, ಆಯುಷ್ಯು ಕರ್ಮಗಳು ನಿಶ್ಚಿತ. ಆಯುಃ ಕರ್ಮಚ ವಿದ್ಯಾ ನಿಧನಮೇವಚ. ವಿದ್ಯೆ, ಸಾವು, ಆಯುಷ್ಯ, ಕರ್ಮ, ವಿತ್ತ. ಆಯುಃ ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ. ದುಡ್ಡು, ವಿದ್ಯೆ, ಸಾವು ಎಲ್ಲವೂ ಪ್ಯಾಕೇಜ್ ಲೆಕ್ಕದಲ್ಲಿ ಬಂದಿರೋ ಗರ್ಭದಲ್ಲೇ ಅದನ್ನು ಬರೆದು ಬಿಟ್ಟಿರ್ತಾನೆ. ಇಷ್ಟೇ ಅವನಿಗೆ ಅವನ ಹೆಣೆ ಬರಹ ಅಂತ. ಅದು ಅಷ್ಟೇ, ಅದೇನು ಮಾಡಿದ್ರೂ ಆಗಲ್ಲ. ಮತ್ತೀಗ ಆಯುಃ ಕರ್ಮಚ ವಿತ್ತಂಚ ಅದರಂತೆ ಆಗುತ್ತದೆ. ಈ ಎಸ್ಕೇಪಿಸಮ್ ಹೆಂಗೆ ಅಂದರೆ, ಸಪೋಸ್ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಸತ್ತ ಅನ್ನೋದ್ರಾಗ ಬದುಕ್ತಾನೆ, ಅಪಮೃತ್ಯು ಪರಿಹಾರ ಅದು ಇರುತ್ತೆ, ಖಂಡಿತ ಇರುತ್ತೆ. ಅವನಿಗೆ ಅಪಮೃತ್ಯು ಆಗಬೇಕಾಗಿರುತ್ತೆ. ಅಂದರೆ ಪ್ರತಿಯೊಂದು ಜೀವಿಗೂ ಅದು ಲಿಖಿತನ. ಅದಕ್ಕೆ ಹೇಳಿದ್ದು ಅದನ್ನು ಕರ್ಮ ಅಂತ. ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ಏನೋ ಒಂದು ಕರ್ಮ, ಅದು ನಮಗೆ ಗೊತ್ತಾಗಲ್ಲ. ಕರ್ಮಣ ಗಹನೋಗತಿ ಅಂತ.
ಆ ಕರ್ಮವನ್ನು ಹುಡ್ಕೊಂಡು ಹೋಗ್ತೇನೆ ಅಂದರೆ ಬಹಳ ಕಷ್ಟ. ಯಾವುದೋ ಒಂದು ಕರ್ಮಕ್ಕೆ ಅನುಸಾರಿಯಾಗಿ ಅವನೇನು ಮಾಡ್ತಾನೆ, ಸಾಯೋಬೇಕು ಅಂತನ್ನೋನು ಬದುಕಿ ಬಿಡ್ತಾನೆ, ಬದುಕಬೇಕು ಅನ್ನೋನು ಸಾಯ್ತಾನೆ, ಗೊತ್ತಾಗಲ್ಲ. ಅದಕ್ಕೆ ಆಯುಃ ಕರ್ಮಚ ವಿತ್ತಂಚ ವಿದ್ಯಾನಿಧನಮೇವಚ, ಇದೈದು ಕೂಡ ಗರ್ಭಸ್ಥ ಸೇವ ಜನ್ಮನಃ, ಗರ್ಭದಲ್ಲೇ ದೇವರು ಬರೆದು ಕಳಿಸಿಬಿಟ್ಟಿರ್ತಾನೆ ಅಂತ ಅರ್ಥ. ಅದನ್ನು ವಿ ಕೆನಾಟ್ ಚೇಂಜ್ ಇಟ್. ಓಕೆ, ಇದೇನು ಬದಲಾಯಿಸಕ್ಕಾಗಲ್ಲ ಅದನ್ನು. ಒಬ್ಬ ಶಾಸ್ತ್ರಿಗಳು ಬೆಂಗಳೂರು ಅಂತ ಅನಿಸ್ತದೆ, ಬೀದಿಯಲ್ಲಿ ಹೋಗುವಾಗ ಸುಮ್ಮನೆ ಸ್ನಾನ ಮಾಡಿಬಿಟ್ರಂತೆ. ಯಾಕೆ ಇವ್ರಿಗೆ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರಂತ ಅಕ್ಕಪಕ್ಕರು, ರೋಡಲ್ಲಿ ಹೋಗೋರು. ಏನೋ ಹುಚ್ಚು ಆತನಿಗೆ, ಸ್ನಾನ ಮಾಡ್ತಾನೆ. ಆಗೆಲ್ಲ ಈ ಮೊಬೈಲ್ ಇರಲಿಲ್ವಲ್ಲ. ಅವರಂದ್ರಂತೆ, ಇಂಥ ವ್ಯಕ್ತಿ ಸಾಯ್ತಾ ಇದ್ದಾನೆ, ಆ ಮರಣ ಕಾಲವನ್ನು, ಆ ಮರಣ ವಾರ್ತೆಯನ್ನು ಕೇಳಿ ನಾನು ಸ್ನಾನ ಮಾಡ್ತಾ ಇದ್ದೇನೆ ಅಂತಂದ್ರಂತ ಶಾಸ್ತ್ರಿ. ಈಗ ಸಾಯ್ತಾನೆ ಆ ವ್ಯಕ್ತಿ, ಸತ್ತಿದ್ದಾನೆ, ಹಾಗೇನು ಮೊಬೈಲ್ ಇಲ್ಲ, ನಿಜವಾಗ್ಲೂ ರೇಡಿಯೋದೆಲ್ಲ ನ್ಯೂಸ್ ಬಂತಂತೆ, ಯಾರೋ ಸತ್ತಿದ್ದು. ಹೇಗೆ ಗೊತ್ತಾಯ್ತು ಅವರಿಗೆ? ಅಂದರೆ ಯಾರೋ ಸೆಲೆಬ್ರಿಟಿ ಸತ್ತಿದ್ದು, ಸಾವಿನ ಸುದ್ದಿ ಕೇಳಿದ್ರೆ ನೀರು ಹಾಕೋಬೇಕು ಅಂತ. ಆ ವ್ಯಕ್ತಿ ಹೆಸರನ್ನು ದಾಖಲಿಸ್ತಾರೆ, ಯಾರು ಸತ್ತರು ಅಂತಲೂ ನಮ್ಗೆ ನೆನಪಾಗ್ತಾ ಇಲ್ಲ. ಅದು ಆ ಸಾಯ್ತಾರೆ ಆ ವ್ಯಕ್ತಿ ಅನ್ನೋದಕ್ಕೆ ನಾನು ಇಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ ಅಂತ ಅನ್ಬೇಕಾದ್ರೆ, ಅವನು ಯಾರೋ ಸಾಯೋದನ್ನು ಇವ್ರಿಗೆ ಹೇಗೆ ಗೊತ್ತಾಯ್ತು?